ನಾವು ಅಂದರೆ ನಮ್ಮ ಎಲ್ಲ ಟೀಮ್ ಟೋಟ್ಲು ಡೈಲಿ ಆಟ ಆಡ್ತೀವಿ. ಯಾಕಂದರೆ ಪ್ರತಿದಿನ ನಮ್ಮ ಕಲಾ ನಿರ್ದೇಶಕರು ಹೆಂಗಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ವರ್ಕ್ ನಡೀತಾ ಇರುತ್ತೆ. ಸೊ ಸೆಟ್ ವರ್ಕ್ ಆಗಲಿ ಯಾವುದೇ ವರ್ಕ್ಗಳಾಗಲಿ ಫುಲ್ ಬ್ಯುಸಿ ಇರ್ತಾರೆ. ಆದರೂ ನಾನು ಕೂಗಾಡ್ತಾ ಇರ್ತೀನಿ, ಆದರೂ ಯಾರೂ ಬೇಜಾರು ಮಾಡ್ಕೊಳ್ಳುತ್ತೆ. ಅವ್ರ ಟೈಮ್ ಪಿಕಪ್ ಮಾಡಿಕೊಂಡು ಡೈಲಿ ನೈಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಕೋರ್ಟ್ ಬುಕ್ ಮಾಡಿ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೀವಿ. ಇದೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಾಗೆ ನಮ್ಮ ಪ್ರತಾಪ್ ಅವರು ಇದರಲ್ಲಿ ತುಂಬ ಅನುಭವಿಸ್ತರು. ಅವ್ರು ಚೆನ್ನಾಗಿ ಮಾತಾಡ್ತಾರೆ ಈ ವಿಷಯದಲ್ಲೆಲ್ಲ. ಸೊ ಅವ್ರಿಗೆ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ನನಗೆ ಈ ಸಲ ಸ್ಪಾನ್ಸರ್ ಕೂಡ ಸಿಕ್ಕಿದೆ. ನಮಗೆ ಒಂದು ಪ್ರತಿಬಿಂಬ ಆಗಿರ್ಬೋದು, ಸಿನಿಮುದ್ರ ಆಗಿರ್ಬೋದು, DR ಆಗಿರ್ಬೋದು, ಸಿರಿ ಧನಿಯರು. ಮೊದಲಿಗೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇದೇ ಥರ ಸಪೋರ್ಟ್ ನಮ್ಗೆ ಇರಲಿ ಅಂತ ನಾವು ಹೇಳ್ತಿದ್ದೀವಿ. ಆ್ಯಂಡ್ ನಮ್ಮ ಟೀಮ್ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಸತೀಶ್ ಅವ್ರು ಕಾಟ ಕೊಟ್ಟರು ಕೂಡ ಮನಸ್ಸಲ್ಲಿ ಏನು ಇಟ್ಕೊಳ್ಳದೆ ಅಲ್ಲಲ್ಲೇ ಬೈತಾಯಿದ್ರು. ಸೊ ಹಾಗಾಗಿ ಅದು ಕ್ಯಾರಿ ಮಾಡಿಲ್ಲ, ಅದೊಂದು ಭಾಳ ಖುಷಿ ಇದೆ. ಮತ್ತು ನನ್ನ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ದೃಢವಾಗಿ ಬೆಳಿಬೇಕಾದ್ರೆ ಆ ಥರದ್ದು ಅಂದರೆ ಬೈಯೋದಾಗಿರೋದು ಅದೊಂದು ಒಂದು ಕನ್ಸರ್ನ್ನಲ್ಲಿ ಆಗಿರುತ್ತೆ. ಅದರಿಂದ ಒಂದು ತಂಡ ಎಷ್ಟು ಪ್ರಾಕ್ಟೀಸ್ ಮಾಡಿದೋ ತಂಡದ ಜೊತೆಗೆ ಹಿರಿಯ ಕಲಾ ನಿರ್ದೇಶಕರು ಇದ್ರ ಜೊತೆಗೆ ಪ್ರತಿದಿನ ಬಂದು ಪ್ರಾಕ್ಟೀಸಲ್ಲಿ 2-3 ಜನ ಕಲಾ ನಿರ್ದೇಶಕರು ಬಂದು ಪ್ರೋತ್ಸಾಹ ನೀಡೋದು, ಆ ಥರದ್ದು ಕೆಲಸ ನಿರಂತರವಾಗಿ 3 ತಿಂಗಳಲ್ಲಿ ನಡೀತಾ ಇತ್ತು. ಅದು ತುಂಬ ಹೆಮ್ಮೆಯ ವಿಷಯ ನಮಗೆ. ಇವತ್ತು ಸಪೋರ್ಟಿಗೆ ಆದರೂ ಕೂಡ ಅವರೆಲ್ಲರೂ ಅವರ ಟೈಮ್ನ ನೋಡಿಕೊಂಡು ಫ್ರೀ ಮಾಡಿಕೊಂಡು ಬರ್ತಿದ್ದಾರೆ. ಸೊ ನಮ್ಮ ತಂಡದ ನಿರೀಕ್ಷೆ ಅಷ್ಟೇ, ಈ ಸರಿ ನಾವು ಗೆಲ್ಲಬೇಕು ಅನ್ನೋದು. ಪ್ರತಿಯೊಬ್ಬರ ನಿರೀಕ್ಷೆನೂ ಅದೇ, ಪ್ರತಿಯೊಬ್ಬರ ಪ್ರಯತ್ನವೂ ಅದೇ ಆಗಿದೆ. ಸೊ ಮತ್ತೊಮ್ಮೆ ನಾವು ತಂಡವಾಗಿ ಜೋಶಲ್ಲಿ ಗೆಲ್ತೀವಿ ಅನ್ನೋದನ್ನು ಈ ಮೂಲಕ ಹೇಳ್ತಿದ್ದೀವಿ. ಇನ್ನೊಂದು ವಿಷಯ ನಾವು ಹೇಳಲೇಬೇಕಾಗಿರೋದಂದರೆ, ನಮ್ಮ ಸಂಘದ ಅಧ್ಯಕ್ಷರಾಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಜೊತೆಗೆ ಹಿರಿಯ ಕಲಾ ನಿರ್ದೇಶಕರು ಕೂಡ ಪ್ರತಿಯೊಬ್ಬರು ಅವರವರ ಪಾತ್ರವನ್ನು ತುಂಬ ಜವಾಬ್ದಾರಿಯುತವಾಗಿ ಪರದೆಯ ಹಿಂಭಾಗದಲ್ಲಿ ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವ್ರಿಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಅದ್ರ ಜೊತೆಗೆ ನಮ್ಮ ತಂಡದಲ್ಲಿ ಆಡದೇ ಇದ್ದರೂ ಹಿಂದುಗಡೆಯಿಂದ ನಮಗೆ ಬ್ಯಾಟ್ ಆಗಲಿ ಬಾಲ್ ಆಗಲಿ ಅಂತ ಒಂದು ಸ್ಪಾನ್ಸರ್ಸ್ ಕೊಡೋ ಕೆಲಸವನ್ನು ಕೂಡ ಅಮರ್ ಹಾಗೆ ದಿವಾಕರ್ ಈ ಥರದವ್ರು ಮಾಡಿದ್ದಾರೆ. ಅದು ನಮ್ಗೆ ತುಂಬ ಹೆಮ್ಮೆ ವಿಷಯ. ಅವ್ರು ಆಡದೇ ಇದ್ದರೂ ಅವರು 24 ಗಂಟೆ ನಮ್ಮ ಜೊತೆಗಿದ್ದು ಒಂದು ತಂಡದ ಜೊತೆಗಿರೋದಿದೆಯಲ್ಲ, ಒಂದು ತುಂಬ ಹೆಮ್ಮೆ ವಿಷಯ. ಆ ಥರದ ಒಂದು ಕಲಾ ನಿರ್ದೇಶಕರನ್ನ ಸಹಾಯಕರನ್ನ ಪಡೆದಿರುವಂಥ ನಮ್ಮ ತಂಡ ತುಂಬ ಅದೃಷ್ಟವಂತ ತಂಡ ಅಂತ ಅನ್ಕೋತೀನಿ. ತುಂಬ ಧನ್ಯವಾದ, ಅವ್ರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಸಲ ನಾವು ಮತ್ತೆ ಈ ಸರಿ ನಾವು ಕಪ್ಪನ್ನು ಗೆಲ್ಲಬೇಕು ಅಂತ ಡಿಸೈಡ್ ಆಗ್ತಿದ್ದೀವಿ. ಭಾಗವಹಿಸಿರುವ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಹ ಹಾಗೂ ಸಹಾಯಕರು ತಂಡದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ನಮಸ್ತೆ, ನನ್ನ ಹೆಸರು ನಿರಂಜನ್. ಈ ಸಿಂಗಾರ ಕಪ್ 2ನೇ ಸೀಸನ್ಗೆ ನಮ್ಮ ಸಂಘದಿಂದ ಸಹ ಮತ್ತು ಸಹಾಯಕ ನಿರ್ದೇಶಕರ ಸಂಘದಿಂದ 3 ತಿಂಗಳಿಂದ ನಾವು ತುಂಬ ಅಂದರೆ ಬೆಳಗ್ಗೆ ಹೊತ್ತು ಎಲ್ಲ ನಮ್ಮ ಮೇಕರ್ಸ್ಗಳು, ಅಸೋಸಿಯೇಟು, ಅಸಿಸ್ಟೆಂಟ್ಗಳು ತುಂಬ ಪ್ರಾಕ್ಟೀಸ್ ಮಾಡಿ ಈ ಅಂದರೆ 2 ಮ್ಯಾಚಲ್ಲಿ 1 ಮ್ಯಾಚ್ ಇದಾಗಿದೆ. ನೆಕ್ಸ್ಟ್ನೇ ಮ್ಯಾಚಿಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಅದೇ ಥರ ಮತ್ತು ನಮ್ಮ ಸಂಘಕ್ಕೆ ಈ ಥರ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ನಮ್ಮ ಅಧ್ಯಕ್ಷರಾಗಲಿ ಮತ್ತು ಕಾರ್ಯದರ್ಶಿಗಳಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ನಮ್ಮ ಸಂಘದಲ್ಲಿರುವಂಥ ಕೆಲವು ವ್ಯಕ್ತಿಗಳು ಸ್ಪಾನ್ಸರ್ ಸಹ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮಲ್ಲಿರುವಂಥ ಎಲ್ಲ ಸದಸ್ಯರಿಗೂ ತುಂಬ ಹಾರ್ಡ್ ವರ್ಕ್ ಮಾಡಿ, ಯಾಕೆಂದರೆ ಇಲ್ಲಿರೋರು ತುಂಬ ಜನ 90% ಆಲ್ಮೋಸ್ಟ್ ಯಾರು ಕ್ರಿಕೆಟ್ ಆಡದೇ ಅಂತ ಇರುವಂಥ ಟೀಮಲ್ಲೇ ನಾವು ಅವ್ರನ್ನ ಟೀಮ್ ಒಂದು ಒಗ್ಗಟ್ಟಾಗಿ ಶೇಖರಣೆ ಮಾಡಿ ಈ ಲೆವೆಲ್ಗೆ ಮ್ಯಾಚ್ ಆಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಭೂಷಣ್. ಸೊ ನಿಮ್ಗೆ ಗೊತ್ತಿರ್ಬೋದು, ಸಿನಿಮಾ ಕೊರಿಯೋಗ್ರಾಫರ್. ಮುಂಚೆಲ್ಲ ರಿಯಾಲಿಟಿ ಶೋಸ್ ಮಾಡ್ತಿದ್ದೆ, ಈಗ ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾಯಿದ್ದೀನಿ. ಸೊ ಇವಾಗ ವಿಶೇಷ ಏನಪ್ಪ ಅಂದರೆ, ನಮ್ಮ KMH ಕಪ್ ಅಂತ ಲಾಸ್ಟ್ ಇಯರು ಮಾಡಿದರು, ಸೀಸನ್ 2 ಮಾಡಿದ್ದಾರೆ ಈಗ. ಸೊ ತುಂಬ ಖುಷಿ ಆಗ್ತದೆ. ಮತ್ತೆ ನಾವು ಕ್ರಿಕೆಟ್ ಆಡ್ತಾಯಿದ್ದೀವಿ. ವರ್ಷಕ್ಕೊಂದ್ಸಲಿ ಅಟ್ಲೀಸ್ಟ್ ಇವಾಗಾದರೂ ಕ್ರಿಕೆಟ್ ಆಡ್ತೀವಿ ಅಂತ ನಮ್ಮ ಚಿಕ್ಕ ವಯಸ್ಸಿನ ಬಾಲ್ಯದ ಕನಸು ಇವಾಗ ನನಸಾಗ್ತಾಯಿದೆ. ಬೇರೆ ಟೀಮವರೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಈಗ ಗೋದಕ್ ಸೈಡ್ ನೋಡ್ದಾ ಹುಷಾರು ಎಲ್ಲ ಬೀಳ್ತಾರೆ ಫೀಲ್ಡರ್ಸು ನನ್ನ ಕೆಂಗಣ್ಣಿನಿಗೆ ಗುರಿಯಾಗಿ. ಸೊ ಈಗ ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಟೀಮ್ನ ಪ್ಲೇಯರ್ ಜಗದೀಶ್, ವಿನೋದ್, ರಾಬಿನ್, ಗಿರಿ, ಸೀನಾ, ಆನಂದ್, ಅನಿಲ್.
ಮನೋಜ್, ಯಾದವ್, ಪ್ರೇಮ್. ಸೊ ಇವರೆಲ್ಲ ನಮ್ಮ ಟೀಮು. ಇನ್ನೂ ಒಂದಿಬ್ಬರು ಊಟದ ಟೈಮ್ ಆಯಿತು ಅಂತ ಅವರು ಶುಗರ್ ಪೇಷಂಟ್ಸು ಅವ್ರು ಊಟಕ್ಕೆ ಹೋಗಿದ್ದಾರೆ. ಸೊ ನಾವೆಲ್ಲ ಯಂಗ್ಸ್ಟರ್ಸು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೀವಿ. ನೆನ್ನೆ ಒಂದು ಮ್ಯಾಚ್ ಆಡಿದ್ದೀವಿ ಭಾರಿ ಮೊತ್ತದಲ್ಲಿ, ಒಳ್ಳೆ ರನ್ ರೇಟಿಂದ ನಮ್ಮ ಟೀಮು ಗೆದ್ದಿದೆ. ನಾನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದೀನಿ. ಬಟ್ ಏನು ಮಾಡ್ತೀರಾ, ದುರದೃಷ್ಟವಶಾತ್ ಇವತ್ತು ಆ್ಯಕ್ಚುಲಿ ಹೋದ ವರ್ಷ ಸೀಸನ್ 1ನಲ್ಲಿ ಸೇಮ್ ಡಬ್ಬಿಂಗ್ ಟೀಮು ನಮಗೆ ಒಂದು 60 ಚಿಲ್ಲರೆ ಹೊಡೆದಿದ್ರು. ಅದನ್ನು ನಾವು ಹೆಂಗೋ ಚೇಂಜ್ ಮಾಡಿ ಗೆದ್ದಿದ್ವಿ. ಈ ಸಲ 59 ಹೊಡೆದಿದ್ರು. ಏನು ಮಾಡೋಕ್ಕಾಗಲ್ಲ, ಗೇಮ್ ಸ್ವಲ್ಪ ಉಲ್ಟಪಲ್ಟ ಆಯಿತು. ಸೋತಿದ್ದೀವಿ. ಆದರೂ ನಮ್ಮ ಟೀಮವರೆಲ್ಲ ಸೇಮ್ ಎನರ್ಜಿಯಿಂದ ನೆಕ್ಸ್ಟ್ ಮ್ಯಾಚು ಮೇಕಪ್ ಅವ್ರ ಮೇಲೆ, ಆರ್ಗನೈಸರ್ಸ್ ಮೇಲೆ ಗೆಲ್ಲೇಬೇಕು ಅಂತ ಫುಲ್ಲು ಜಿದ್ದಿ ಮಾಡೋಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ನೃತ್ಯ ಕಲಾವಿದರ ಸಂಘ ನಮ್ಮದು 2 ಟೀಮ್ ನಡೀತಾ ಇದೆ. ನಮ್ಮ ಸಾರಥ್ಯದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಟೀಮ್ ಇದು. ನಮ್ಮ ನಾಗೇಂದ್ರ, ಪುಟ್ಟಸ್ವಾಮಿ ಇವರು ನಮ್ಮ ಪದಾಧಿಕಾರಿಗಳು. ಸುರೇಶ್ ಅವರು ನಮ್ಮ ಇನ್ಚಾರ್ಜರು. ರಾಮಾಚಾರಿ ನಮ್ಮ ಪದಾಧಿಕಾರಿಗಳು. ಜಗ್ಗು ಮಾಸ್ಟ್ರು, ಮಂಜು ಮಾಸ್ಟ್ರು, ನಮ್ಮ ಮಣಿ, ಚಂದು, ಮೂರ್ತಿ, ನಮ್ಮ ಗ್ರೇಟ್ ಚಂದ್ರಮೋಹನ್ ಮಾಸ್ಟ್ರು, ನಮ್ಮ ಸಂತು ಮಾಸ್ಟ್ರು, ಶ್ರೀ ವೆಂಕಟೇಶ್, ಹಂಗೆ ಎಲ್ಲ ಹಂಗೆ ಹೇಳ್ಬಿಟ್ರಪ್ಪ ಹಿಂದೆಯಿಂದ ಕೈತಿ ನೋಡಿ ಸರ್. ಎಲ್ಲ ಹಿಂಗಿದ್ದೀವಿ ನಮ್ಮದು ಟೀಮ್ಗಳು. ಆಲ್ರೆಡಿ ಒಂದು ಮ್ಯಾಚ್ ನಾವು ಗೆದ್ದಿದ್ದೀವಿ. ಈಗ ಇನ್ನೊಂದು ಮ್ಯಾಚ್ ಈಗ ನೆಕ್ಸ್ಟ್ ಆಡಬೇಕು. ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಅವರು. ಪಾಪ ಸಿಂಗಾರ ಕಪ್ಪು ಖುಷಿ ಆಗ್ತಾಯಿದೆ. ಮಳೆ ಬಂದ್ರೂ ಚೆನ್ನಾಗೆಲ್ಲ ಆರ್ಗನೈಸಿಂಗ್ ಮಾಡ್ತಾಯಿದ್ದಾರೆ. ಎಲ್ಲ ಟೀಮ್ಗಳು ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ ಆಲ್ರೆಡಿ ಒಂದು ಕ್ಯಾಚ್ ಹಿಡಿದವನು ನಮ್ಮ ಭೂಷಣ್ ಮಾಸ್ಟರ್ ಟೀಮ್ ಆಡ್ತಾಯಿದೆ ಈಗ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪದಾಧಿಕಾರಿಗಳು. ಒಂದು 15-20 ದಿವಸ ಚೆನ್ನಾಗಿ ನಮಗೆಲ್ಲ ಕೋಪ್ರೇಟ್ ಮಾಡಿದ್ದಾರೆ. ನಾವೆಲ್ಲ ಪಾಪ ಭಾಳ ನಮ್ಮ ಟೀಮ್ ಭಾಳ ಕಷ್ಟಪಟ್ಟಿದೆ, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಸ್ಟರ್ಗಳಾಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಬೆಳಗ್ಗೆ ಹೊತ್ತು ಬರೋದು, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು. ತಿಂಡಿ ಎಲ್ಲ ಮುಗಿದ್ಮೇಲೆ ತಿಂತಾ ಇದ್ದಿದ್ದು. ಆ ಥರ ತುಂಬ ನಿಜ ಹೇಳ್ಬೇಕಾದ್ರೆ ಭಾಳ ನಮ್ಮ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್. ಭಾಳ ನನಗೆ ಖುಷಿ ಆಗುತ್ತೆ ನಮ್ಮ ಟೀಮ್ ನೋಡಿ ನನಗೆ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ನಮಗೆ ದಾವಣಗೆರೆಯಿಂದ ಪಾಪ ಅಲ್ಲಿಂದೆಲ್ಲ ಬಂದಿದ್ದಾರೆ. ಚಂದು ಅವರು, ವಿವೇಕ್ ಅವರು, ಆಮೇಲೆ ಮೈಸೂರಿಂದ ನಿಶಾಂತ್ ಬಂದಿದ್ದಾರೆ, ಹರಿಹರದಿಂದ. ಭಾಳ ಖುಷಿ ಆಗ್ತಾಯಿದೆ. ಇದೇ ಥರ ಟೀಮ್ ಸ್ಪಿರಿಟ್ ಇರಲಿ ನಮ್ಮ ಟೀಮ್ಗೆ. ಕಮಾನ್, ಎಂಜಾಯ್ ಮಾಡೋಣ, ಖುಷಿಯಾಗಿ ಆಡೋಣ, ಗೆಲ್ಲೋಣ. ಹಿಪ್ ಹಿಪ್ ಹುರೇ. ಇದು ಮೇಕಪ್ ಮತ್ತು ಏರ್ ಡ್ರೆಸ್ಸರು ಆಯೋಜಿಸಿರುವಂಥ KMH ಕಂಪನಿಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ. ಇದು 2ನೇ ಸೀಸನ್ನು. ನಮ್ಮನ್ನೆಲ್ಲ ಒಗ್ಗೂಡಿಸಿ, ಎಲ್ಲ ಕಾರ್ಮಿಕರನ್ನ ಒಗ್ಗೂಡಿಸಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಇದರಲ್ಲಿ ನಮ್ಮ ಸಂಘದ ಅಂದರೆ ವಾಹನ ಚಾಲಕರ ಸಂಘದಿಂದ ಒಂದು ಪಾರ್ಟಿಸಿಪೇಟ್ ಮಾಡ್ತೀವಿ. ಸೋಲು ಗೆಲುವು ಇದ್ದಿದ್ದೆ, ಪಾರ್ಟಿಸಿಪೇಟ್ ಮಾಡಿ ನಮ್ಮನ್ನು ಇದು ಮಾಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಕೇಶಾಲಂಕಾರ ಕಲಾವಿದರ ಸಂಘ ಸೀಸನ್ 1 ಭಾಳ ಯಶಸ್ವಿಯಾಗಿ ಮಾಡಿದರು. ಹಾಗೆ ಇದು ಸೀಸನ್ 2 ಕೂಡ ಸಿಂಗಾರ ಕಪ್ ಅಂತ ಹೆಸರು ಇಟ್ಬಿಟ್ಟು ಭಾಳ ಯಶಸ್ವಿಯಾಗಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ. ಹಾಗೂ ಒಕ್ಕೂಟದ ಎಲ್ಲ ಅಂಗಸಂಸ್ಥೆಗಳಿಗೆ ಇದನ್ನು ಭಾಗವಹಿಸಿಗೆ ಎಲ್ಲರೂ ಒಗ್ಗೂಟಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮದು ನಿರ್ಮಾಣ ಸಹಾಯಕರ ಸಂಘ ಕೂಡ ನಾವು ಭಾಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೇವೆ. ಇದನ್ನು ಅವಕಾಶ ಮಾಡಿಕೊಟ್ಟಂಥ ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಕಲಾವಿದರ ಸಂಘಕ್ಕೆ ಹೃತ್ಪೂರ್ವಕ ವಂದನೆಗಳು. ಮತ್ತು ಮುಂದಿನ ಬಾರಿ ಕೂಡ ಇದು ಸೀಸನ್ 3 ಕೂಡ ಮಾಡಲಿ. ಈ ಸೀಸನ್ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಸೀಸನ್ 3 ಕೂಡ ಯಶಸ್ವಿಯಾಗಿ ನಡೀಲಿ ಅಂತ ನಮ್ಮ ಸಂಘದ ಪರವಾಗಿ ಅವರಿಗೆ ಹಾರೈಕಿಸ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು KMH ಕಪ್ ಕರ್ನಾಟಕ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಕಲಾವಿದರ ಸಂಘದ ಕಡೆಯಿಂದ ಈ ಕ್ರಿಕೆಟ್ ಆಯೋಜನೆಯನ್ನು ಏರ್ಪಡಿಸಲಾಗಿದೆ. ಆ್ಯಕ್ಚುಲಿ ಇದು ಸೀಸನ್ 2 ನಡೀತಾ ಇರೋದು. ಮೊದಲನೇ ಸೀಸನ್ ನಡೆದು ತುಂಬ ಒಳ್ಳೆಯ ವಿಧವಾಗಿ ಚೆನ್ನಾಗಿ ಮೂಡ್ ಬಂದಿದೆ, ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲಲ್ಲಾಗಲಿ ಎಲ್ಲ ಇದು ಲೈವ್ ನಡೀತಾ ಇದೆ. ಆಗಲೇ ಈಗ ಸೀಸನ್ 2 ನಾವು ಆಡ್ತಾ ಇದ್ದೀವಿ. ಇನ್ನೂ ಖುಷಿ ಜಾಸ್ತಿ ಆಗಿದೆ ನಮಗೆ, ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ಆಮೇಲೆ ಹೋಪಿನ ಜಾಸ್ತಿ ಆಗಿದೆ. ನೋಡಿ ನಮ್ಮ ಹುಡುಗರಿನ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಪ್ರಾಕ್ಟೀಸ್ ಮಾಡಿ ಮುಗ್ದಲ್ಲಿ ನಗು ಹೀಗೆ ಇರಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನೋಡಿ ನೆಕ್ಸ್ಟ್ ಮ್ಯಾಚ್ ನಮ್ಮದೇ ಇರೋದು ಆರ್ಟ್ ಡಿಪಾರ್ಟ್ಮೆಂಟ್ ಮೇಲೆ. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಆಲ್ ದಿ ಬೆಸ್ಟ್. ಹುಡುಗರೆ ಬನ್ನಿ ಆಡೋಣ, ಮತ್ತೆ ಎಲ್ಲರೂ ಖುಷಿಯಾಗಿ
ಮತ್ತೆ ಎಲ್ಲರೂ ಇದೇ ಥರ ಪ್ರತಿ ವರ್ಷ ಸೇರೋಣ ಅಂತ ನನ್ನ ಆಸೆ ಆಗ್ತಾ ಇದೆ. ಬನ್ನಿ ಬಾಯ್ಸ್, ಮಾತಾಡಿ ನೀವು. ಎಲ್ಲ ಸಂಘದ ಸದಸ್ಯರು ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಬಂದು ಸ್ಪಷ್ಟವಾಗಿ ನೀಟಾಗಿ ಆಡ್ಕೊಟ್ಟಿದ್ದಾರೆ ಮ್ಯಾಚ್ಗಳನ್ನ. ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ದೇ ಸ್ಪಂದಿಸಿದ್ದಾರೆ ಚೆನ್ನಾಗೆ. ತುಂಬ ಖುಷಿ ಆಗ್ತಿದೆ. ಇದೇ ಥರ ನೆಕ್ಸ್ಟ್ ಇಯರು ನಾವು ಹಿಂಗೆ ಕಂಟಿನ್ಯೂ ಮಾಡೋಣ, ಎಲ್ಲರೂ ಒಗ್ಗೂಡೋಣ. ಒಂದು ಹಬ್ಬದ ಥರ ನಮಗೆ ಟೆಕ್ನಿಷಿಯನ್ಸ್ಗೆ ಆ್ಯಕ್ಚುಲಿ ಎಲ್ಲರೂ ಬೇರೆ ಆರ್ಟಿಸ್ಟ್ ಎಲ್ಲರೂ ಆಡ್ತಾರೆ. ಆರ್ಟಿಸ್ಟು ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಟೀಮ್ಗೂ ಕಳಿಸಿರ್ತೀವಿ, ಪ್ರತಿಯೊಬ್ಬರು ಬಂದು ಸ್ಪಂದಿಸಿದ್ರೆ ನಮಗೂ ಟೆಕ್ನಿಷಿಯನ್ಸ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಈ KMH ಕಪ್ಗೆ ಸ್ಪಾನ್ಸರ್ ಮಾಡಿದ ಎಲ್ಲರಿಗೂ, ಎಲ್ಲ ದೊಡ್ಡವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ದಯವಿಟ್ಟು ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ತೆ. ನಮ್ಮ ಸಾಹಸ ತಂಡ ಆಲ್ಮೋಸ್ಟ್ ಒಂದು ತಿಂಗಳಿಂದ ತುಂಬ ಸೂಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸುನಿಲು, ನಮ್ಮ ಫೈಟರ್ಸ್ ಎಲ್ಲರೂ, ಕೇಶವ ಮತ್ತು ಎಲ್ಲ ಹೆಸರು ಹೇಳ್ಬೇಕಂದ್ರೆ 15 ಜನ 20 ಜನ ಮೇಲೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಕ್ಸ್ಟ್ರಾನರ್ ಪ್ರಾಕ್ಟೀಸ್ ಮಾಡೋರೆ. ಎಲ್ಲ ಏರ್ಗಳಲ್ಲಿ ಹೋಗ್ತಾರೆ. ಏನು ಸಿನಿಮಾದಲ್ಲಿ ನೋಡ್ತಾರೆ ಆ ಥರ ಇಲ್ಲೇ ಎಲ್ಲ ಏರ್ಗಳಲ್ಲಿ ಹೋಗ್ತಾ ಇದ್ದಾರೆ. ನಿನ್ನೆ ಆದಷ್ಟು ಒಂದು ಪ್ರೊಡ್ಯೂಸರ್ ತಂಡದ ಮೇಲೆ ನಮ್ಮ ಎಕ್ಸಲೆಂಟ್ ಬಾಯ್ಸ್, ಸೂಪರ್ ಬಾಯ್ಸು ವಿನ್ ಮಾಡಿದ್ದೀವಿ. ನಮ್ಮ ಸಾಹಸ ತಂಡ ವಿನ್ ಮಾಡಿದ್ದೀವಿ, ಎಕ್ಸಲೆಂಟಾಗಿ ವಿನ್ ಮಾಡಿದೆ. ಈ ಕಪ್ಪು ನಾವೇ ಹೊಡೆಯೋದು 100%. ಈ ಕಪ್ ನಮ್ಮದೇ, ನಾವೇ ತೊಗೊಂಡೋಗಿ ನಮ್ಮ ಯೂನಿಯನ್ ಕಪ್ ಇಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಭಾರತ್ ಮಾತಾಗೆ ಜೈ, ವಂದೇ ಮಾತರಂ. ಎಲ್ಲರಿಗೂ ನಮಸ್ತೆ. ನಾನು ಸೋಮಶೇಖರ್ ಅಂತ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರು ಮತ್ತು ತಂತ್ರಜ್ಞ ಒಕ್ಕೂಟದ ಅಧ್ಯಕ್ಷ ಆಗಿದ್ದೀನಿ. ಇದು ಏನಪ್ಪ ವಿಶೇಷ ಇದು ಅಂದರೆ, ಕರ್ನಾಟಕ ರಾಜ್ಯ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಕಲಾವಿದರ ಸಂಘದವರು ಇದು ಸಿಂಗಾರ ಕಪ್ ಅಂತ 2ನೇ ವರ್ಷದ ಕ್ರಿಕೆಟ್ ಟೀಮ್ ಎಲ್ಲ ನಮ್ಮ ಒಕ್ಕೂಟದ ಅಂಗಸಂಸ್ಥೆಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಮ್ಮ ಎಲ್ಲ ಒಗ್ಗಟ್ಟನ್ನ ಪ್ರದರ್ಶಿಸಲಿ ಅಂದ್ಬಿಟ್ಟು, ಮತ್ತು ಒಂದು ಬರೀ ಕೆಲಸ ಅನ್ನೋದು ಬೇಡ, ನಾವು ಈ ಒಂದು ಸ್ಪೋರ್ಟ್ಸಲ್ಲಿ ಸ್ಪೋರ್ಟಿವ್ ಆಗಿ ಸ್ಪೋರ್ಟ್ಸ್ ಆಡ್ತೀವಿ ಅಂತ ಒಂದು ತೋರಿಸ್ಕೊಡೋದಕ್ಕೋಸ್ಕರ, ಮತ್ತು ಎಲ್ಲರೂ ನಮ್ಮಲ್ಲೂ ಆಟಗಾರರು ಇದ್ದಾರೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಎಲ್ಲ ನಾವು ಕ್ರಿಕೆಟ್ ಆಡ್ತಾಯಿದ್ದೀವಿ. ಕ್ರಿಕೆಟ್ ಆಡೋರು ಇದ್ದೀವಿ, ಕ್ರಿಕೆಟ್ ಆಡದವರು ಇದ್ದೀವಿ, ಎಲ್ಲ ಸೇರ್ಕೊಂಡು ಆಡ್ತಾಯಿದ್ದೀವಿ. ಒಂದು ವರ್ಷಕ್ಕೊಂದ್ಸರಿ ಈ ಥರ ಒಂದು ಎಂಜಾಯ್ಮೆಂಟ್ ಇರಬೇಕು ಅಂದ್ಬಿಟ್ಟು ಕಲಾವಿದರಿಗೆ ಮತ್ತು ಕಾರ್ಮಿಕರಿಗೆ ಇರಬೇಕು ಅಂತ ಒಂದು ಇದು ನಮ್ಮ ವರ್ಣಾಕಲ ಕಲಾವಿದರ ಸಂಘದವರು ನಡೆಸ್ಕೊಡ್ತಾರೆ. ಸಿಂಗಾರ ಕಪ್ 2ನೇ ಸೀಸನಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ಸಿಂಗಾರ ಕಪ್ ಸೀಸನ್ 2 ಇದು. ಫಸ್ಟ್ ಟೈಮ್ ಮಾಡಿದಾಗ ನಾವು ಗೆದ್ದಿದ್ವಿ, ಇವಾಗ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀವಿ. ಸೆಕೆಂಡ್ ಟೈಮು ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ಮೇಕಪ್ ಟೀಮು, ಮತ್ತು ನಮ್ಮ ಅಧ್ಯಕ್ಷರು ನಮ್ಗೆ ಏನೇನು ಬೇಕೋ ಪ್ರಾಕ್ಟೀಸ್ಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು, ಖಜಾಂಚಿಗಳು, ನಮ್ಮ ಹುಡುಗರಿಗೆ ಏನೇನು ಬೇಕೋ ಪಾಪ ಡೈಲಿ ಪ್ರಾಕ್ಟೀಸ್ಗೆಲ್ಲ ಅವರೇ ಬಂದು ನಿಂತ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈ ಒತ್ತಡದ ನಡುವೆ ನಾವು ಕ್ರಿಕೆಟ್ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಇದೆ. ಮತ್ತು ನಮ್ಮ ಟೀಮ್ ಅದೇ ಥರ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ನಾನು ವಂದನೆಗಳು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕ್ರಿಕೆಟ್ ನಡೀತಾ ಇದೆ, ಆಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಲಾಸ್ಟ್ ಟೈಮ್ ಕೂಡ ಈ ಕಪ್ಪು ಮಾಡಿದರು, ಸಿಂಗಾರಿ ಕಪ್ ಅಂತೇಳಿ ಏನೋ ಮಾಡಿದ್ದಾರೆ, ಚೆನ್ನಾಗಿ ಒಳ್ಳೆಯ ಹೆಸರಿಟ್ಟು. ಸೊ ಹೋದ ಸತಿ ನಾವೇ ಚಾಂಪಿಯನ್ನು, ಗೆದ್ದಿದ್ದು ನಾವೇ. ಹಾಗಾಗಿ ಅವತ್ತಿನ ಒಂದು ಕ್ರೆಡಿಟು ನಮ್ಮ ಸುನಿಲ್ ಅವ್ರಿಗೆ ಸೇರ್ಬೇಕು, ನಮ್ಮ ಖಜಾಂಚಿ. ಲಾಸ್ಟಲ್ಲಿ ಆವಾಗ ನಮ್ಮ ಲೋಕೇಶು, ನಮ್ಮ ಜಗದೀಶ, ನಮ್ಮ ಚೇತು, ಇಂಥ ಹುಡುಗರು ಸುಮಾರು ಜನ ಇದ್ದಾರೆ. ಶಿವಕುಮಾರು, ಹೇಮಂತ್, ಯಾರು ಬೇಜಾರು ಮಾಡ್ಕೊಂಬೇಡಿ, ಎಲ್ಲ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟು ಪ್ರೀತಮ್ಮು ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಸರ್. ನಾನು ಹಿಡ್ಕೊಂಡ್ರೆ ಶಿಕ್ಷೆ ನಾನು ಬಿಡಲ್ಲ, ಇವರು ಏನು ಮಾಡೋದು. ಹಾಗಾಗಿ ನಮ್ಮ ಹುಡುಗರು ಈ ಸರಿನೂ ಏನಂತ ಪ್ರಿಪೇರ್ ಆಗಿಲ್ಲ, ಮಾಮೂಲಾಗಿ ಬಂದು ಆಡ್ತಾ ಇದ್ದಾರೆ ಪಾಪ. ಯಾಕೆಂದರೆ ಎಲ್ಲರೂ ಶೂಟಿಂಗ್ಗಳಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸು ಕಡಿಮೆ ಆಗಿದೆ. ಆದರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ನಿನ್ನೆ ನಾವು ಗೆದ್ದಿದ್ದೀವಿ. ಎಲ್ಲರೂ ಕೂಡ ನನಗೆ ಕಷ್ಟ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿನಲ್ಲೇ ಇಳಿದಿದ್ದು ನಮ್ಮ ಹುಡುಗರು. ಯಾಕೆಂದ್ರೆ ನಾವು ಯಾವಲ್ಲ ಹಂಗೇ ಕಷ್ಟ ಇದೆ ಅಂದ್ಕೊಂಡೆ ಆಟ ಆಡ್ತೀವಿ. ಭಗವಂತ ನಮಗೆ ಅಷ್ಟು ಅಂತಾನೆ. ಈ ಸಾರಿ ಕೂಡ ನಮ್ಮದೇ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆನಲ್ಲಿ ನಾನು ಇದ್ದೀನಿ. All the best, Singara Cup.